ಹಾಯ್, ಇದು ಶ್ರೇಯಾ ವ್ಲಾಗ್ಸ್. ಐ ಹೋಪ್ ನನ್ನ ಪ್ರೀವಿಯಸ್ ವೀಡಿಯೋಸ್ನ ನೋಡಿದ್ದೀರಾ, ಇಷ್ಟ ಆಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ವ್ಲಾಗಿಗೆ ವೆಲ್ಕಮ್ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಬನ್ನಿ. ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಲೈಕ್ ಮಾಡಿಲ್ಲ, ಕಮೆಂಟ್ ಮಾಡಿಲ್ಲ ಅಂದರೆ ಮಾಡಿ, ಸಪೋರ್ಟ್ ಮಾಡಿ. ಸೊ ನೀವು ಬೆಳೀರಿ, ನಾವು ಬೆಳೆಯೋಣ. ಸೊ ಏನಂತೀರ ಗೈಸ್? ಓಕೆ ಬನ್ನಿ ಇವಾಗ. ಸೊ ಇವತ್ತಿನ ವ್ಲಾಗಲ್ಲಿ ನಾನು ಈಗ ಏನು ಹೇರ್ ಫಾಲ್ ಅಂತ ಹೇಳ್ತಿರ್ತೀರ. ಹೇರ್ ಫಾಲ್ಗೆ ಇವನ್ ನಾವು ತಲೆ ಬಾಚ್ಕೊಳ್ಳೋದು ಕೂಡ ಕಾರಣ ಅಲ್ವಾ, ಕೋಮ್ಗಳು. ಸೊ ಅದ್ರ ಬಗ್ಗೆ ಹೇಳ್ತೀನಿ. ಸೊ ಇವತ್ತು ನಾನು ಏನು ಮಾಡಿದೆ, ಬೆಳಗ್ಗೆನೇ ವಾಕ್ ಹೋದೆ. ಈವ್ನಿಂಗ್ ಹೋಗಲಿಲ್ಲ ಇವತ್ತು. ಸೊ ಮಾರ್ನಿಂಗ್ ಹೋಗೋಣ ಅಂತ ಅನಿಸ್ತು. ಸೊ ಬೆಳಗ್ಗೆನೇ 6:30ಗೆ ಎದ್ದು ಎಲ್ಲ ಫ್ರೆಶ್ ಅಪ್ ಆಗಿ ಸೊ ವಾಕಿಗೆ ಹೊರಟೆ ನಾನು. ಸ್ವಲ್ಪ ಚಳಿ ಇರುತ್ತಲ್ಲ ಬೆಳಗ್ಗೆ ಹೊತ್ತು, ಮಧ್ಯಾಹ್ನ ಮೇಲೆಲ್ಲ ತುಂಬ ಬಿಸಿಲಿರುತ್ತೆ, ಆದರೆ ಬೆಳಗ್ಗೆ ಹೊತ್ತು ಚಳಿ ಇರುತ್ತೆ. ಆ್ಯಂಡ್ ಪೀಸ್ ಆಫ್ ಮೈಂಡ್ ಅನಿಸುತ್ತೆ ಗೈಸ್ ಬೆಳಗ್ಗೆ ಹೊತ್ತು ಸ್ವಲ್ಪ ವಾಕ್ ಹೋದರೆ. ಈವನ್ ಮೆಡಿಟೇಷನ್ಸ್ ಇವೆಲ್ಲ ಹೆಲ್ಪ್ ಆಗುತ್ತೆ ಮೈಂಡ್ ರೀಸೆಟ್ ಆಗೋದಕ್ಕೆ. ಸೊ ನಿಮ್ಗೆ ಯಾರಿಗಾದ್ರೂ ಮೆಡಿಟೇಷನ್ ಇಂಟ್ರೆಸ್ಟ್ ಇತ್ತು ಅಂದರೆ ನೀವು ಮ್ಯಾನಿಫೆಸ್ಟೇಷನ್ ಅದು ಇದು ಎಲ್ಲ ಮಾಡ್ತೀರಾ, ದಟ್ ಈಸ್ ಟೋಟಲಿ ಫೈನ್, ಓಕೆನಾ. ಸೊ ಆ ಮ್ಯಾನಿಫೆಸ್ಟೇಷನ್ ಮಾಡಬೇಕಂದ್ರೆ ನಿಮ್ಮ ಮೈಂಡು ಫರ್ಮ್ ಆಗಿರಬೇಕಲ್ವಾ. ಸೊ ಅದಕ್ಕೆ ಮೆಡಿಟೇಷನ್ ತುಂಬ ಮುಖ್ಯ. ನಿಮಗೆ ನೆಮ್ಮದಿ ಮತ್ತು ಒಂದು ಶಾಂತಿ ಸಿಗಬೇಕು ಮೈಂಡ್ಗೆ, ಮನಸ್ಸಿಗೆ. ಸೊ ಮೆಡಿಟೇಷನ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾನು ಮೆಡಿಟೇಷನ್ ಕ್ಲಾಸಸ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಇಂಟ್ರೆಸ್ಟ್ ಇದ್ದರೆ ನನಗೆ ಕಮೆಂಟ್ ಮಾಡಿ ಹೇಳಿ. ಸೊ ನಾನು ಮೋರ್ ಡೀಟೇಲ್ಸ್ನ ನಿಮಗೆ ಹೇಳ್ತೀನಿ ಏನು ಎತ್ತ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ. ಓಕೆ, ನಾನು ಇನ್ಸ್ಟಾಗ್ರಾಮಲ್ಲಿ ಕೂಡ ನಾನು ಸ್ಟಾರ್ಟ್ ಮಾಡಿದ್ದೀನಿ ಆಲ್ರೆಡಿ, ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಸೊ ಅವ್ರಿಗೆಲ್ಲ. ಓಕೆ, ಸೊ ಇವಾಗ ಪಾರ್ಕಿಗೆ ಬಂದೆ. ಸೊ ಬೆಳಗ್ಗೆ ಹೊತ್ತು ಏನು ಗೊತ್ತಾ, ಫ್ರೆಶ್ ಏರ್ ಇರುತ್ತೆ. ಈವ್ನಿಂಗ್ ಆದರೆ ಸ್ವಲ್ಪ ಪಲ್ಯೂಟೆಡ್ ಆಗಿಬಿಟ್ಟಿರುತ್ತಲ್ಲ. ಸೊ ಸಮ್ಟೈಮ್ಸ್ ಟೈಮ್ ಆದಾಗ ಬೆಳಗ್ಗೆ ಬರ್ತೀನಿ, ಬಿಕಾಸ್ ವರ್ಕ್ ಅದು ಇದು ಇರುತ್ತೆ, ಸ್ವಲ್ಪ ಮೀಟಿಂಗ್ಸ್ ಕಾಲ್ಸ್ ಅವೆಲ್ಲ. ಸೊ ಬೇಗ ಎದ್ದೇಳೋದಕ್ಕಾದರೆ ಬೇಗ ಎದ್ದಾಗ ಹೀಗೆ ವಾಕಿಗೆ ಬರ್ತೀನಿ. ಸೊ ರಿಲ್ಯಾಕ್ಸ್ಡ್ ಫೀಲ್ ಆಗುತ್ತೆ. ಎಲ್ಲ ಟೆನ್ಷನ್ ಏನಿದ್ರು ಎಲ್ಲನೂ ಮನೆಯಲ್ಲೇ ಬಿಟ್ಟು ಈ ಪಾರ್ಕಲ್ಲಿ ಹೊಸದಾಗಿ ಮೈಂಡ್ನ ಏನಂತಾರೆ, ಸೊ ರೀಪ್ರೋಗ್ರಾಮ್ ಮಾಡೋ ರೀತಿ ಸೊ ಕಾಮಾಗಿ ವಾಕ್ ಮಾಡಬೇಕು. ಸೊ ಏನು ಗೊತ್ತಾ, ಇವರು ಎಲ್ಲರೂ ಇರ್ತಾರೆ. ಸೊ ಅವ್ರನ್ನೆಲ್ಲ ನೋಡ್ತಾ ನಮಗಿಂತ ಏಜ್ ಆದವ್ರು ಇರ್ತಾರೆ, ಅವ್ರನ್ನೆಲ್ಲ ನೋಡ್ತಾ ನಮಗೆ ಇನ್ನೂ ಒಂಥರ ಎನರ್ಜಿ ಬರುತ್ತೆ, ಸ್ಫೂರ್ತಿ ಥರ. ಸೊ ವಾಕಿಂಗ್ ಈಸ್ ಗುಡ್ ಫಾರ್ ಹೆಲ್ತ್ ಆಲ್ಸೋ. ಸೊ ನಾನು ನೋಡ್ದಂಗೆ ಏನು ಗೊತ್ತಾ, ತುಂಬ ಅದು ಇದು ಎಕ್ಸಸೈಸ್ ಏನೇ ಇರಲಿ, ಮ್ಯಾಕ್ಸಿಮಮ್ ಏನು ಗೊತ್ತಾ, ವಾಕ್ನೇ ಎಲ್ಲರೂ ಪ್ರಿಫರ್ ಮಾಡೋದು. ಹಾಗೂ ನೀವು ಯಾವುದೇ ಇದಕ್ಕೆ ಡಯಟಿಷಿಯನ್ ಆಯಿತು ಏನಕ್ಕೆ ಹೋದ್ರೂ ವಾಕ್ನೇ ಅವ್ರು ಕೂಡ ರೆಕಮೆಂಡ್ ಮಾಡ್ತಾರೆ. ವಾಕ್ ಅಷ್ಟೊಂದು ಪ್ರಭಾವ ಬೀರುತ್ತೆ. ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನಿಮಗೆ, ಬಿಗ್ ಬಾಸ್ ನೋಡಿದ್ದೀರಾ? ಬಿಗ್ ಬಾಸಲ್ಲೇನು ಎಲ್ಲರೂ ಅಷ್ಟು ದೊಡ್ಡ ಬಿಗ್ ಬಾಸ್ ಮನೆಯಲ್ಲಿ ನೆಡ್ಕೊಂಡು ಓಡಾಡಿ ಬಿಗ್ ಬಾಸ್ ಮುಗಿಯೋಷ್ಟು ಎಷ್ಟು ಸಣ್ಣ ಆಗಿರ್ತಾರೆ ನೋಡಿ, ಅದೇ ಎಕ್ಸಾಂಪಲ್. ಓಕೆ, ಸೊ ವಾಕಿಂದ ಬಂದಮೇಲೆ ಬಿಸಿ ಬಿಸಿ ಅವರೆಕಾಳು ಉಪ್ಪಿಟ್ಟು ಮತ್ತು ಕೇಸರಿ ಬಾತ್ ರೆಡಿ ಇತ್ತು. ಸೊ ರೆಡಿ ಮಾಡಿದರು ಮನೆಯಲ್ಲಿ. ಸೊ ಬಿಸಿ ಬಿಸಿಯಾಗಿ ಚೆನ್ನಾಗಿತ್ತು, ತಿಂದೆ. ಅದಾದಮೇಲಿಂದ ಮಧ್ಯಾಹ್ನಕ್ಕೆ ಮಿಲ್ಲೆಟ್ ಮಾಡಿತ್ತು. ಮಿಲ್ಲೆಟ್ ರೆಡಿ ಇದೆ, ಮಿಲ್ಲೆಟ್ ತಿನ್ನೋದು. ಈ ಗಟ್ಟಿಗಾರ ಚೆನ್ನಾಗಿರಲ್ಲ, ಈ ಥರನೇ ತೆಳುವಾಗಿದ್ರೇ ಚೆನ್ನಾಗಿರುತ್ತೆ ಅಂತ ಹೇಳ್ಬೇಕು ನೀನು, ಅದಕ್ಕೆ ತೆಲುಗು ಮಾಡಿದ್ದೀನಿ. ಈ ಥರ. ಸೊ ಇದು ಸ್ವಲ್ಪ ಹೀಟ್ ಅಲ್ವಾ, ಸೊ ಇದಕ್ಕೆ ಹೆಸರು ಬೇಳೆನೂ ಹಾಕಿ ಮಾಡೋದು ಮಿಲ್ಲೆಟ್ನ. ನೀವು ತೋರಿಸಿದ್ದೀನಿ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ನೆನೆಸಿಟ್ಟಿರೋದೆಲ್ಲ ಮಾಡೋದು ತೋರಿಸಿದ್ದೀನಿ. ಇದಕ್ಕೆ ಸ್ವಲ್ಪ ತುಪ್ಪನೂ ಹಾಕೋಬಿಟ್ರೆ ಜಾಸ್ತಿ ಹೀಟ್ ಆಗೋದಿಲ್ಲ. ಪ್ಲಸ್ ಹೆಲ್ತ್ಗೆ ಬೆಳಗ್ಗೆ ಹೊತ್ತು ತಿಂದಾಗ ಬಾಡಿಲಿರೋ ಒಂದು ಶುಗರ್ ಲೆವೆಲ್ ಆಯಿತು ಅಥವಾ ಪ್ರತಿಯೊಂದೂ ಇದನ್ನೆಲ್ಲ ಕಂಟ್ರೋಲ್ ಮಾಡುತ್ತಿದ್ದು. ಸೊ ಬೆಳಗ್ಗೆ ಹೊತ್ತು ಫುಲ್ಲು ಫೈಬರ್ ರಿಚ್ ಫುಡ್ ತೊಗೊಂಡ್ರೆ ಬೆಟರ್ ಇರುತ್ತೆ. ಸಂಜೆ ಅವ್ರು ಜಾಸ್ತಿ ಹಸಿವು ಆಗೋಕ್ಕೂ ಬಿಡೋಲ್ಲ. ಕರೆಕ್ಟು. ಮೈಸೂರು ಪಾಕ್ ಕೂಡ ಇತ್ತು. ಸೊ ಒಂದು ಮೈಸೂರು ಪಾಕ್ನ ತಿಂದೆ ಮಿಲ್ಲೆಟ್ ಜೊತೆಗೆ.
ಸೊ ಇದನ್ನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗಾದರೂ ಒಳ್ಳೆಯದೇ, ಮಧ್ಯಾಹ್ನ ಆದರೂ ಒಳ್ಳೆಯದೇ. ರಾತ್ರಿ ಆದರೆ ತುಂಬ ಬಾಯಾರಿಕೆ ಆಗಿಬಿಡುತ್ತೆ ಗೈಸ್. ರಾತ್ರಿ ಹೊತ್ತು ಅವಾಯ್ಡ್ ಮಾಡಬೇಕು, ಮಾರ್ನಿಂಗ್ ಟೈಮಲ್ಲಿ ತಿನ್ನಬೇಕು, ಬೆಳಗ್ಗೆ ಅಥವಾ ಮಧ್ಯಾಹ್ನ. ಸೊ ಗುಡ್ ಫಾರ್ ಹೆಲ್ತ್, ಫೈಬರ್ ರಿಚ್ ಇರುತ್ತಲ್ಲ ಹಾಗಾಗಿ. ಆ್ಯಂಡ್ ತುಪ್ಪ ಹಾಕೋದು ಮರಿಬೇಡಿ, ಹೀಟ್ ಹೊಡೆಯುತ್ತೆ. ಬಟ್ ಹೀಟ್ ಹೊಡೆಯುತ್ತೆ ಅಂತ ಬಿಡಬೇಡಿ, ತಿನ್ನಿ ಮಿಲೆಟ್ನ ನೀವು ಕೂಡ ಸ್ಟಾರ್ಟ್ ಮಾಡಿ. ಅದಾದಮೇಲೆ ಬಾಚಣಿಗೆಗಳನ್ನ ವಾಶ್ ಮಾಡ್ಕೊಳ್ಳೋಣ ಅಂತ ಸ್ಟಾರ್ಟ್ ಮಾಡಿದೆ ಸ್ನಾನಕ್ಕೆ ಹೋಗೋಕ್ಕೆ ಮುಂಚೆನೇ. ಆ್ಯಂಡ್ ಏನು ಗೊತ್ತಾ, ವುಡನ್ ಕೋಮ್ಗಳನ್ನ ಯೂಸ್ ಮಾಡ್ಬೋದು, ಬಟ್ ನಾನು ಇದನ್ನೇ ಯೂಸ್ ಮಾಡೋದು ಸದ್ಯಕ್ಕೆ, ವುಡನ್ದು ಯೂಸ್ ಮಾಡ್ತಿಲ್ಲ. ಸೊ ಈಗ ಏನು ಹೇರ್ ಫಾಲ್ಗೆಲ್ಲ ಏನು ಫುಡ್ ಇರ್ಬೋದು ಅಥವಾ ಇನ್ನೇನೇ ಇದಿರ್ಬೋದು, ಹಾರ್ಮೋನ್ ಲೆವೆಲ್ಸ್ ಇರ್ಬೋದು, ಅದು ಒಂದು ರೀಸನ್ನೇ. ಬಟ್ ಸ್ಟಿಲ್ ಹೈಜೀನ್ ಕೂಡ ಇಂಪಾರ್ಟೆಂಟ್ ಆಗುತ್ತಲ್ವಾ. ಸೊ ಹೈಜೀನ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಹಾಗಾಗಿ ನಮ್ಮ ಕೋಮ್ಗಳನ್ನು ಏನು ಪದೇ ಪದೇ ಕ್ಲೀನ್ ಮಾಡ್ತಾನೆ ಇರಬೇಕು. ಹಾಗೆ ಬಿಟ್ಬಿಟ್ರೆ ಅದರಿಂದನೇ ಅರ್ಧ ಇನ್ಫೆಕ್ಷನ್ಗಳಾಗುತ್ತೆ. ಸೊ ನಾನಿಲ್ಲಿ ಫಸ್ಟ್ ತೊಗೊಂಡಿರೋದು ಏನು ಗೊತ್ತಾ, ಹಾಟ್ ವಾಟರ್ ತೊಗೊಂಡೆ. ಅಂದರೆ ತುಂಬ ಸುಟ್ಟೋಗೋ ಅಂಥದ್ದಲ್ಲ, ಸ್ವಲ್ಪ ಬಿಸಿ ನೀರು, ಅದಕ್ಕೆ ಇದನ್ನು ಸೋಡಾ ಹಾಕಿದ್ದೀನಿ, ಕುಕ್ಕಿಂಗ್ ಸೋಡಾ ಇರುತ್ತಲ್ಲ ಅದು, ಅಥವಾ ಬೇಕಿಂಗ್ ಸೋಡಾ. ಸೊ ಅದನ್ನು ಹಾಕಿದ್ದೀನಿ. ಅದನ್ನು ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಫಸ್ಟು ಕೋಮ್ಗಳನ್ನ ನೀಟಾಗಿ ಬ್ರಷಲ್ಲಿ ತೊಳ್ಕೊಬಿಡಿ ಅದನ್ನು, ಆಯಿತಾ. ನೀಟಾಗಿ ಅಂದರೆ ಪ್ರತಿಯೊಂದು ಇದಕ್ಕೂ ಹೋಗಬೇಕಲ್ಲ, ಹಾಗಾಗಿ ಬ್ರಷಲ್ಲಿ ಮಾಡಿದ್ರೆ ನೀಟಾಗಿ ಪ್ರತಿಯೊಂದು ಹಲ್ಲುಗಳಿರುತ್ತಲ್ಲ ಬಾಚಣಿಗೆ, ಸೊ ಅದರೊಳಗೆಲ್ಲ ನೀಟಾಗಿ ಹೋಗಿ ಪರ್ಫೆಕ್ಟಾಗಿ ಕ್ಲೀನ್ ಆಗುತ್ತೆ. ಸೊ ಇದನ್ನೆಲ್ಲ ನೀಟಾಗಿ ಮಾಡ್ಕೋಬೇಕು ಫಸ್ಟು. ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ, ತುಂಬ ಕ್ಲೀನ್ ಅನಿಸುತ್ತೆ. ಸುಮ್ಮನೆ ಹಾಗೆ ನೀರು ಸೋಪಲ್ಲಿ ತೊಳೆಯೋಕ್ಕಿಂತ ಸೋಡಾ ಎಲ್ಲ ಹಾಕಿ ತೊಳೆದಾಗ ಅದರಲ್ಲಿ ಇರೋವಂಥದ್ದು ಏನೇನೇ ಎಕ್ಸ್ಟ್ರಾ ಇದ್ರೂ ಬ್ಯಾಕ್ಟೀರಿಯಾ ಅದು ಇದು ಅವಾಯ್ಡ್ ಆಗುತ್ತೆ, ಬಿಕಾಸ್ ಹಾಟ್ ವಾಟರಲ್ಲೆಲ್ಲ ತೊಳೆದಿರ್ತೀವಲ್ಲ ಹಾಗಾಗಿ. ನಾನು ಇಲ್ಲಿ 2 ಕೋಮ್ನ ಯೂಸ್ ಮಾಡ್ತಿದ್ದೀನಿ. ಸೊ ಇದನ್ನು ಏನಕ್ಕೆ ಯೂಸ್ ಮಾಡ್ತೀನಿ, ಎರಡೆರಡು ಏನಕ್ಕೆ ಅಂತ ಅಂದ್ಬಿಟ್ಟು ನಿಮ್ಗೆ ಹೇಳ್ತೀನಿ. ನಿಮಗೂ ಇಷ್ಟ ಆಯಿತು ಅಂತ ಅಂದರೆ ಓಕೆ, ಪರವಾಗಿಲ್ಲ ಅಲ್ವಾ, ಮಾಡ್ಬೋದು ಅನಿಸಿದ್ರೆ ನೀವು ಮಾಡಿ. ಇದನ್ನು ನಾನು ಮಾಡೋದು ಮಾತ್ರ ಹೇಳ್ತಿರೋದು, ನೀವು ಮಾಡಲೇಬೇಕು ಅಂತ ಇಲ್ಲ. ಬಟ್ ನಾವು ಮಾಡೋದು ಕೆಲವೊಂದು ಯೂಸ್ಫುಲ್ ಆಗಿರುತ್ತೆ ಅಲ್ವಾ. ಸೊ ನಮಗೆ ಬೆನಿಫಿಟ್ ಸಿಕ್ಕಿರುತ್ತಲ್ಲ, ಸೊ ಹಾಗಾಗಿ ನಿಮ್ಗಳ ಹತ್ರ ಶೇರ್ ಮಾಡಿದ್ರೆ ಯಾರಿಗಾದ್ರು ಒಬ್ರು ಯೂಸ್ ಆದ್ರೂ ಒಂಥರ ನಮಗೂ ಖುಷಿ ಆಗುತ್ತೆ ವ್ಲಾಗ್ ಮಾಡೋದಕ್ಕೆ. ಸೊ ಹಾಗಾಗಿ ಶೇರ್ ಮಾಡೋದು ಹೇಳ್ತೀನಿ ರೀ, ಮುಂದೆ ಹೇಳ್ತೀನಿ. ಫಸ್ಟು ಸೋಡಾ ಮತ್ತು ಹಾಟ್ ವಾಟ್ರಲ್ಲಿ ಬಾಚಣಿಗೆನ ನೀಟಾಗಿ ಕ್ಲೀನ್ ಮಾಡ್ಕೊಂಡಾಯ್ತಲ್ವ, ಏನೇನು ಡಸ್ಟ್ ಇರುತ್ತೆ ಅದೆಲ್ಲ ಹೋಗಾಯಿತು. ಇವಾಗ ಮತ್ತೆ ಆ ನೀರೆಲ್ಲ ಚೆಲ್ಬಿಟ್ಟು ಮತ್ತು ಇನ್ನೊಂದು ಸ್ವಲ್ಪ ಹಾಟ್ ವಾಟರ್ನ ತೊಗೊಳ್ಬೇಕು. ಅದು ತಗೊಬಿಟ್ಟು ಅದಕ್ಕೆ ಯಾವುದಾದ್ರೂ ಒಂದು ಲಿಕ್ವಿಡ್ ಹಾಕ್ಕೋಬೇಕು, ಅಥವಾ ಸರ್ಫ್ ಆಯಿತು ಪೌಡರ್, ಅಥವಾ ಏನು ಶಾಂಪೂ ಆಯಿತು. ಸೊ ಈ ಥರ, ಅಥವಾ ಅದೇ ಈ ಥರ ಲಿಕ್ವಿಡ್ ಮ್ಯಾಟಿಕ್ ಲಿಕ್ವಿಡ್ಸ್ಗಳಿದ್ರೆ ಅದನ್ನು ಹಾಕ್ಕೋಬೋದು, ಶಾಂಪೂ ಕೂಡ ಹಾಕ್ಕೋಬೋದು. ಸೊ ನಾನಿಲ್ಲಿ ಇದು ಲಿಕ್ವಿಡ್ನ ಹಾಕ್ಕೊಂಡಿದ್ದೀನಿ. ಇದು ಹಾಕ್ಬಿಟ್ಟು ಒಳ್ಳೆ ಮಿಕ್ಸ್ ಕೊಟ್ಬಿಟ್ರೆ ನೀಟಾಗೆಲ್ಲ ಡಿಸಾಲ್ವ್ ಆಗುತ್ತಾ ಬೇಗ. ಸೊ ಇವಾಗ ಏನು ಮಾಡಬೇಕು, ಮತ್ತೆ ಸೋಡಾದಲ್ಲಿ ತೊಳೆದಾಯ್ತಲ್ಲ, ಸೊ ಇವಾಗ ಮತ್ತೆ ಇದು ಒಂಥರ ಏನಿದು ಫೋಮಿಂಗ್ ಏಜೆಂಟ್ ಬರುತ್ತಲ್ವ, ಸೋಪೆಲ್ಲ ಇರುತ್ತಲ್ವ, ಇನ್ನೂ ಉಳಿದಿರುವಂಥ ಜಿಡ್ಡಾಯಿತು, ಎಣ್ಣೆ ಹಾಕಿರ್ತೀವಲ್ಲ ಅದಾಯಿತು. ಸೊ ಅದೆಲ್ಲ ಇನ್ನೇನೇನು ಉಳಿದಿರುತ್ತೆ ಬಾಚಣಿಗೆಲಿ ಇನ್ನೂ ಸಣ್ಣ ಪುಟ್ಟದ್ದು ಮಿಕ್ಕಿದೆ. ಸೊ ಈ ಸೋಪ್ ಯೂಸ್ ಮಾಡೋದ್ರಿಂದ ಸೊ ಪ್ರತಿಯೊಂದು ಕೂಡ ಇದು ನೀಟಾಗಿ ಇನ್ನೂ ಕ್ಲೀನ್ ಮಾಡೋಕ್ಬಿಡುತ್ತೆ. ಸೊ ಇವಾಗ ಮತ್ತೆ ಎಲ್ಲನೂ ಒಂದು ಕಡೆಯಿಂದ ಈ ಸರ್ಫ್ ಲಿಕ್ವಿಡ್ ಹಾಕ್ಕೊಬಿಟ್ಟು ನಾನು ಮತ್ತೆ 2 ಕೋಮ್ಗಳನ್ನು ಬ್ರಷಲ್ಲಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಸೊ ಇವಾಗಲೂ ನಾನು ಆವಾಗಲೇ ಹೇಳ್ದಂಗೆ ಹಾಟ್ ವಾಟರ್ನೇ ತೊಗೊಂಡಿರೋದು, ಕೋಲ್ಡ್ ವಾಟ್ರ್ ಏನು ತೊಗೊಂಡಿಲ್ಲ ನಾನು. ಹಾಟ್ ವಾಟ್ರಲ್ಲಿ ಇದನ್ನು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಸೊ ನಾನು ಆವಾಗಲೇ ಹೇಳಿದೆ 2 ಕೋಮ್ಗಳನ್ನ ಏನಕ್ಕೆ ಯೂಸ್ ಮಾಡ್ತಿರೋದು ಅಂತ ಅಲ್ವಾ. ಸೊ ಇದು 2 ಕೋಮ್ ಏನಕ್ಕೆ ಅಂದರೆ, ಒಂದರಲ್ಲಿ ಆಯಿಲ್ ಅಪ್ಲೈ ಮಾಡ್ತೀವಲ್ಲ ತಲೆಗೆ, ಸೊ ಆವಾಗ ಬಾಚ್ಕೊಳ್ಳೋದಕ್ಕೆ ಅಂತ ಒಂದನ್ನು ಯೂಸ್ ಮಾಡ್ತಿರೋದು.
ಪ್ಲಸ್ ಇನ್ನೊಂದು ಏನಕ್ಕೆ ಅಂತ ಅಂದರೆ ತಲೆಗೆಲ್ಲ ಸ್ನಾನ ಮಾಡಿದಾಗ ಮತ್ತೆ ಆಯಿಲ್ದ್ರಲ್ಲೇ ಬಾಚೋದಕ್ಕಾಗೋದಿಲ್ಲ. ಫಾರ್ ಎಕ್ಸಾಂಪಲ್ ಇವತ್ತು ಆಯಿಲ್ ಹಾಕ್ತೀವಿ, ಅದ್ರಲ್ಲಿ ಬಾಚ್ಕೋತೀವಿ, ಮತ್ತು ನಾಳೆ ಸ್ನಾನ ಮಾಡಿದಾಗ ಮತ್ತು ಇನ್ನೊಂದು ಕೊಂಬಲ್ಲಿ ಬಾಚ್ಕೊಳ್ಳೋದಕ್ಕೆ ಅಂತ 2 ಕೊಂಬ್ ಯೂಸ್ ಮಾಡ್ತೀನಿ. ಯಾಕಂದರೆ ಟೈಮ್ ಅಷ್ಟು ಇರೋದಿಲ್ಲ ನೋಡಿ. ಸೊ ಈಗ ಒಂದನ್ನೇ ಮತ್ತೆ ಅದನ್ನು ವಾಶ್ ಮಾಡಿ ಮತ್ತೆ ಇದನ್ನು ಇದು ಮಾಡೋದಕ್ಕೆ ಬಾಚ್ಕೊಳ್ಳೋದಕ್ಕೆ ಟೈಮ್ ಇರೋದಿಲ್ವಲ್ಲ. ಸೊ ಹಾಗಾಗಿ 2 ಯೂಸ್ ಮಾಡಿಬಿಟ್ರೆ ಆಯಿಲ್ ಹಾಕಿದಾಗ ಇದ್ರಲ್ಲಿ ಬಾಚಿರ್ತೀವಿ, ತಲೆಗೆ ಸ್ನಾನ ಮಾಡಿದಾಗ ಇದ್ರಲ್ಲಿ ಬಾಚ್ಕೊಂಡಿರ್ತೀವಿ ಇನ್ನೊಂದರಲ್ಲಿ. ಸೊ ಆಮೇಲೆ ನೆಕ್ಸ್ಟ್ 2 ವಾಶ್ ಮಾಡ್ಕೊಬಿಟ್ರೆ ವಾರಕ್ಕೆ 1 ಸತಿ ಅಥವಾ ವಾರಕ್ಕೆ 2 ಸತಿ ಸೊ ಈ ಥರ ವಾಶ್ ಮಾಡ್ಕೊಬಿಟ್ರೆ ಸೊ 2 ಕ್ಲೀನ್ ಆಗುತ್ತೆ. ನಮ್ಮ ತಲೆ ಕೂಡ ಸ್ನಾನ ಮಾಡಿ ಬಂದಿರ್ತೀವಿ, ಎಣ್ಣೆ ಹಾಕಿದ್ದು ಬಾಚಿದ್ರಲ್ಲೇ ಮತ್ತೆ ಬಾಚಿದ್ರೆ ಒಂಥರ ಮತ್ತೆ ಆಯಿಲಿ ಒಂಥರ ಫೀಲ್ ಆಗುತ್ತಲ್ಲ. ಸೊ ಅದೆಲ್ಲ ಇರಲ್ಲ, ಫುಲ್ ಫ್ರೆಶ್ಶಾಗೇ ಇರುತ್ತೆ ಹೇರು. ಸೊ ಹಾಗಾಗಿ ನಾನು 2 ಕೊಂಬ್ಗಳನ್ನ ಯೂಸ್ ಮಾಡ್ತೀನಿ. ಸೊ ನಿಮ್ಗೇನಾದರೂ ಈ ಟ್ರಿಕ್ಸ್ ಇಷ್ಟ ಆಗಿದ್ದರೆ ನೀವು ಕೂಡ ಟ್ರೈ ಮಾಡಿ ಈ ಥರ. ಸೊ ಇದೆಲ್ಲ ಕ್ಲೀನ್ ಮಾಡ್ಕೊಂಡಾಯಿತು ಸರ್ಫಲ್ಲಿ. ಸೊ ಇವಾಗ ಈ ನೀರನ್ನೆಲ್ಲ ಚೆಲ್ಬಿಟ್ಟು ಇವಾಗ ಈ ಪಾಚನ್ಗೆನ ಫ್ರೆಶ್ ವಾಟ್ರಲ್ಲಿ ಒಂದು ಸತಿ ವಾಶ್ ಮಾಡ್ಕೋಬೇಕು. ಅಂದರೆ ಸೋಪು ಅಂದರೆ ಸರ್ಫ್ದೆಲ್ಲ ಇರುತ್ತಲ್ಲ, ಸೊ ಹಾಗೆ ಉಳ್ಕೊಂಡಿರುತ್ತೆ ಅದರಲ್ಲಿ. ಸೊ ಫ್ರೆಶ್ ವಾಟ್ರಲ್ಲಿ ಒಂದು ಸತಿ ಅದನ್ನು ನೀಟಾಗಿ ತೊಳ್ಕೊಬಿಟ್ರೆ ಸೊ ಕಂಪ್ಲೀಟ್ಲಿ ನಮ್ಮ ಬಾಚನ್ಗೆ ರೆಡಿ ಟು ಕೋಮ್. ಸೊ ಎಲ್ಲ ನೀಟಾಯಿತು. ಸೊ ಇವಾಗ ಈ ಪಾಚನ್ಗೆಗಳನ್ನ ಏನು ಗೊತ್ತಾ, ಹಾಗೆ ಇಡಬಾರ್ದು, ನೆಂದಿರುತ್ತಲ್ಲ. ಸೊ ಒರೆಸೋದು ಅದು ಸೆಕೆಂಡ್ರಿ. ಸೊ ನಾನು ಒರೆಸೋದಕ್ಕೆಲ್ಲ ಹೋಗೋದಿಲ್ಲ. ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡಾಯ್ತಲ್ಲ. ಸೊ ಇವಾಗ ಈ ಬಾಚನ್ಗೆನ ಬಿಸಿಲು ಬರುತ್ತೆ ನೋಡಿ, ಸೊ ಅಲ್ಲಿಗೆ ಇಟ್ಬಿಡ್ಬೇಕು ಇದನ್ನು. ಸೊ ಇಲ್ಲೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಬಾಚನ್ಗೆನ ಇಡೋದಕ್ಕೆ ಅಂತ. ನೀರೆಲ್ಲ ಚೆಲ್ಲಿತ್ತಲ್ಲ ಆವಾಗಲೇ ಮಾಡಿದ್ದು, ಸೊ ಅದೆಲ್ಲ. ಸೊ ಇವಾಗ ಇಲ್ಲಿ ಒಂದು ಪೇಪರ್ ಇಟ್ಬಿಟ್ಟು ಬಿಸಿಲು ಬೀಳೋ ಹತ್ರಕ್ಕೆ ಕೋಮ್ಗಳನ್ನ ಇಡ್ತಿದ್ದೀನಿ. ಸೊ ಅದು ಸ್ವಲ್ಪ ಡ್ರೈ ಆಗಲಿ. ಸೊ ಡ್ರೈ ಆದಮೇಲೆ ತೆಗೆದಿಟ್ಕೊಂಡ್ರೆ ಸೊ ನಮ್ಗೆ ಯೂಸ್ ಮಾಡೋದಕ್ಕೆ ರೆಡಿ ಆಗುತ್ತೆ. ಸೊ ಬೆಸ್ಟ್ ಅಲ್ವಾ ಗೈಸ್ ಇದು. ಸೊ ಈಗ ಎಣ್ಣೆನು ಬೌಲೆಲ್ಲನೂ ಕ್ಲೀನ್ ಮಾಡಿರಬೇಕಲ್ಲ, ಮತ್ತು ನೆಕ್ಸ್ಟಿಗೆ ಬೇಕಾಗುತ್ತೆ. ಸೊ ಎಲ್ಲನೂ ಬೌಲ್ ಕೂಡ ವಾಶ್ ಮಾಡಿಬಿಟ್ಟು ಇದನ್ನು ತೆಗೆದಿಟ್ಬಿಟ್ರೆ ಸೊ ಇವತ್ತಿನ ಕ್ಲೀನಿಂಗ್ ಮುಗೀತು. ಸೊ ಸೆಲ್ಫ್ ಕೇರ್ ಅಂತಾರಲ್ಲ ಗೈಸ್, ಇದು ಕೂಡ ಒಂಥರ ಸೆಲ್ಫ್ ಕೇರ್ ತಾನೆ. ಬರೀ ಫೇಸಿಗೆ ಕ್ರೀಮ್ ಹಾಕೋದು, ಫೇಶಿಯಲ್ ಮಾಡಿಸೋದು ಅದೇ ಅಂತಲ್ಲ, ಇದು ಕೂಡ ಸೆಲ್ಫ್ ಕೇರ್ ತಾನೆ. ಸೊ ಅದಾದಮೇಲೆ ಸ್ವಲ್ಪ ಬಟ್ಟೆ ಒಗೆಯೋಕ್ಕೆ ಹಾಕಬೇಕಿತ್ತು, ಲಿಕ್ವಿಡ್ ಖಾಲಿ ಆಗಿತ್ತು. ಅಷ್ಟು ದೊಡ್ಡ ಪ್ಯಾಕು ಎತ್ತಿ ಕೈಯೆಲ್ಲ ನೋವು ಬಂದುಬಿಟ್ಟಿತ್ತು ಗೈಸ್. ಅದಕ್ಕೋಸ್ಕರ ಈ ಥರ ಬಾಟಲ್ ಇಟ್ಕೊಂಡು ಆ ಬಾಟಲ್ಗೆ ಸ್ವಲ್ಪ ಲಿಕ್ವಿಡ್ಗಳನ್ನ ಖಾಲಿ ಆದಂಗೆ ಹಾಕೋಬಿಟ್ರೆ ವಾಷಿಂಗ್ ಮಿಷಿನಿಗೆ ಹಾಕಿದಾಗ ಈಸಿ ಆಗುತ್ತೆ. ಇದ್ರಲ್ಲಿ ಕೊಟ್ಟಿದ್ದಾರೆ ಏನು ಗೊತ್ತಾ, ಇಷ್ಟು ಕ್ವಾಂಟಿಟಿ ಹಾಕಬೇಕು ಅಂತ. ಅಂದರೆ ಈಗ ಒಂಥರ ಸಿರಪ್ ಬಾಟ್ಲಿಗೆಲ್ಲ ಕ್ಯಾಪ್ ಕೊಡ್ತಾರಲ್ಲ ಆ ಥರ, ಅದರಲ್ಲಿ ಹಾಕಬೇಕು ಅಂತ ಹೇಳಿದ್ದಾರೆ ಆ ಥರದಲ್ಲಿ. ಬಟ್ ಆ ಥರ ಕ್ಯಾಪೇ ಕೊಟ್ಟಿಲ್ಲ. ಸೊ ಇದನ್ನೆಲ್ಲ ಇದಕ್ಕೆ ಫಿಲ್ ಮಾಡಿಕೊಂಡೆ, ರೀಫಿಲ್. ಸೊ ಅದಾದಮೇಲೆ ಇಲ್ಲಿ ಬಟ್ಟೆ ಒಗೆಯೋದಕ್ಕೆ ಮಷೀನಿಗೆ ಹಾಕಿದೆ. ಸೊ ನಮ್ಮ ಮಷೀನಲ್ಲಿ ಏನೇನು ಆಪ್ಷನ್ ಇದೆ ಇನ್ನು ಎಕ್ಸ್ಟ್ರಾ ಅಂದರೆ ನೋಡಿ, ಇಲ್ಲಿ ಎಕ್ಸ್ಪ್ರೆಸ್ 30 ಅಂತ ಆಪ್ಷನ್ ಇದೆ ಅಲ್ಲ, ಅದು 30 ಮಿನಿಟ್ಸ್ ಸೈಕಲು. ಸೊ ಈಗ ನಾನು ಬಟ್ಟೆ ಸ್ವಲ್ಪ ಈಗ ಎಲ್ಲರೂ ಬಕೆಟಲ್ಲಿ ನೆನೆಸ್ತಾರಲ್ಲ, ಸೊ ಆ ಥರ ನೆನೆಸ್ಬಿಟ್ಟು ಒಗಿಬೇಕು ಅಂದರೆ ನೋಡಿ, ಅಲ್ಲಿ ಸೋಕ್ ಅಂತ ಆಪ್ಷನ್ ಇದೆಯಲ್ಲ, ಅದನ್ನು ನಾನು ಸೆಲೆಕ್ಟ್ ಮಾಡ್ಕೋಬೋದು. ಇಷ್ಟು ನಿಮಿಷಕ್ಕೆ ಅದು ನೆನಿಲಿ ಅಂದ್ಬಿಟ್ಟು ವಾಷಿಂಗ್ ಮಿಷಿನಲ್ಲೇ. ಸೊ 10 ನಿಮಿಷ ಬೇಕಂದ್ರೆ 10 ನಿಮಿಷ, 20 ನಿಮಿಷ ಬೇಕಂದ್ರೆ 20 ನಿಮಿಷ ಆ ಥರ ಮಾಡಿಕೊಂಡು ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಈಗ ನೋಡಿ, ಇನ್ನೊಂದು ಆ್ಯಂಟಿ ಅಲರ್ಜನ್ ಅಂತ ಆಪ್ಷನ್ ಇದೆ, ತೊಗೊಂಡೋದಿಗೆ AI ಅಂತ ತೋರಿಸ್ತಿದೆ. ಇದೇನು ಮಾಡುತ್ತೆ ಗೊತ್ತಾ, ಹಾಟ್ ವಾಟರ್ನ ಬಿಟ್ಕೊಳ್ಳುತ್ತೆ ಗೈಸ್ ಇದು. ಅಂದರೆ ಈಗ ಆ್ಯಂಟಿ ಅಲರ್ಜನ್, ಈಗ ಮಕ್ಳುಗಳಿದ್ದರೆ ಅವುಗಳ ಬಟ್ಟೆ, ಯೂನಿಫಾರ್ಮ್ಗಳು ಅದು, ಅಥವಾ ಈಗ ಪಿಲ್ಲೋ ಕವರ್ಸು, ಟವಲ್ಲು, ಇಂಥವು, ಅಥವಾ ವಯಸ್ಸಾದವ್ರಿದ್ದರೆ ಅವ್ರ ಬಟ್ಟೆಗಳು. ಸೊ ಇದನ್ನೆಲ್ಲ ಆ್ಯಂಟಿ ಅಲರ್ಜನ್ ಆಯಿತು, ಅದಕ್ಕೆ ಹಾಕ್ಬಿಟ್ರೆ ಇನ್ನೂ ಒಂದು ಬೇಬಿ ವೇರ್ ಕೂಡ ಆಪ್ಷನ್ ಇದೆ. ಸೊ ಇವೆಲ್ಲ ಹಾಟ್ ವಾಟರ್ನ ತೊಗೊಂಡು ಕ್ಲೀನ್ ಮಾಡುತ್ತೆ ಗೈಸ್. ಆಮೇಲಿಂದ ಏನು ಗೊತ್ತಾ, ನಿದ್ದೆ ಬರೋಂಗಾಗ್ತಿತ್ತು, ಸ್ವಲ್ಪ ಹೊತ್ತು ಓಡಿಸ್ತಾ ಇದ್ದೆ. ಸೊ ಡೈಲಿ ವ್ಲಾಗ್ ಅಂದರೆ ಯಾಕೆ ಗೈಸ್, ಬರೀ ಕೆಲಸ ಮಾಡೋದೇ ತೋರಿಸ್ತಿರ್ಬೇಕು, ಹಂಗಾರೆ ಯಾರೂ ರೆಸ್ಟೇ ತೊಗೊಳೋದಿಲ್ವಾ? ನಾನು ಎಷ್ಟು ಡೈಲಿ ವ್ಲಾಗ್ಸಲ್ಲಿ ನೋಡಿದ್ರೆ ಬರೀ ಕೆಲಸ ಮಾಡೋದೇ ತೋರಿಸ್ತಿರ್ತಾರೆ, ಬಟ್ ಈ ಥರ ತೂಗಿಡ್ಸೋದು ಇದ್ದೇ ಇರುತ್ತಲ್ವ. ಓಕೆ. ಸೊ ಆಮೇಲೆ ಸ್ಟ್ರಾಬೆರಿ ತರಿಸಿದ್ದೆ. ಇದರಲ್ಲಿ ಅದು ಚಾಕ್ಲೇಟ್ ಸ್ಟ್ರಾಬೆರಿ ಮಾಡ್ತಾರಲ್ಲ, ಫೇಮಸ್ ಅಲ್ಲ ಫಾರಿನ್ದೊಂದು, ಅದು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ. ಸೊ ನೈಟ್ ಆಯಿತು ಹಂಗೆ ಮಾಡಿ ಗೈಸ್. ಅದಾದಮೇಲೆ ಈಗ ನೈಟ್ ಡ್ರೆಸ್ ಹಾಕ್ಕೊಂಡು ಸ್ವಲ್ಪ ವಾಕ್ ಮಾಡಿ
ಊಟ ಮಾಡಿ ವಾಕ್ ಮಾಡಿ ಮಲ್ಕೊಳ್ಳೋದು. ಸೊ ಬೆಳಗ್ಗೆ ಸಿಗ್ತೀನಿ.